ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು, ನಂದಿ ಹಿಲ್ಸ್ಗೆ ಟ್ರಾವೆಲಿಂಗ್ ಮಾಡುದು, ನಂದಿ ಹಿಲ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡುದು. ಇವತ್ತು ನಂದಿ ಹಿಲ್ಸ್ಗೆ ಹೋಗುವ ಬನ್ನಿ. ನಿನ್ನೆ ನನಗೆ ಕೆಂಗಣ್ಣೆಲ್ಲ ಬಂದಿತ್ತು, ಈಗೆಲ್ಲ ಕಡಿಮೆ ಆಗಿದೆ. ಆದ್ರೆ ಭಯಂಕರವಾಗಿ ಕಣ್ಣಿನಲ್ಲಿ ರೆಡ್ ಕಲರ್ ಉಂಟು, ಅದು ಕಡಿಮೆ ಆಗ್ತದೆ. ಈಗ ಡ್ರಾಪ್ ಎಲ್ಲ ಹಾಕಿದ್ದೇನೆ, ನೀವು ಸಹ ಜಾಗ್ರತೆ ಮಾಡಿ. ಇದು ಬಂದ್ರೆ ಭಯಂಕರ ಇರಿಟೇಷನ್ ಸಹ ಈ ಕೆಂಗಣ್ಣು. ಇವತ್ತು ನಾವು ನಂದಿ ಹಿಲ್ಸ್ ಬಗ್ಗೆ ಮಾತಾಡುವ, ಬನ್ನಿ. ನಂದಿ ಹಿಲ್ಸ್ ಎಷ್ಟು ಎತ್ತರದಲ್ಲುಂಟು? 1478 ಮೀಟರ್ ಎತ್ತರದಲ್ಲುಂಟು. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ ನಂದಿ ದುರ್ಗದಲ್ಲಿ ಇರುವುದು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಒಂದು ನಂದಿ ಹಿಲ್ಸ್. ನಂದಿ ಹಿಲ್ಸ್ಗೆ ಚಿಕ್ಕಬಳ್ಳಾಪುರ ಟೌನ್ನಿಂದ 10 ಕಿಲೋಮೀಟರ್ ಇರುವುದು. ಬೆಂಗಳೂರಿಂದ 60 ಕಿಲೋಮೀಟರ್ ಉಂಟು. ಬೆಂಗಳೂರಿಂದ ಬಸ್ ಎಲ್ಲ ಉಂಟು, ನೀವು ಹೋಗ್ಬೋದು. ಒಳ್ಳೆ ಕ್ಲೈಮೇಟ್ ಇರುವ ಪ್ಲೇಸ್ ನಂದಿ ಹಿಲ್ಸ್. ಟಿಕೆಟ್ ಪ್ರೈಸ್ ಎಷ್ಟು? ಒಬ್ಬನಿಗೆ 15 ರೂಪಾಯಿ. ಎಷ್ಟು ಕಿಲೋಮೀಟರ್ ಉಂಟು? ಟ್ರಕ್ಕಿಂಗ್ ಮಾಡೋರಿಗೆ ಮಾತ್ರ. ಬಸ್ ಎಲ್ಲ ಹೋಗ್ತದಲ್ಲ, ಗಾಡಿ ಎಲ್ಲ ಹೋಗ್ತದೆ. ಆದ್ರೆ ಟ್ರಕ್ಕಿಂಗ್ ಮಾಡೋರಿಗೆ ಎಷ್ಟು ಕಿಲೋಮೀಟರ್ ಉಂಟು? 4 ರಿಂದ 5 ಕಿಲೋಮೀಟರ್ ಉಂಟು ಈ ನಂದಿ ಹಿಲ್ಸ್ಗೆ. ಇಲ್ಲಿಯ ಪ್ರಮುಖ ಪ್ಲೇಸ್ಗಳು ಯಾವುದು ಅಂದ್ರೆ, ಒಂದು ಸ್ಕಂದಗಿರಿ, ಬ್ರಹ್ಮಗಿರಿ ಮತ್ತು ಚೆನ್ನಕೇಶವ ಬೆಟ್ಟ ಅಂತ ಕೆಲವು ಪ್ಲೇಸ್ಗಳು ಉಂಟು. ಇದು ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು. ಯಾವ ತಿಂಗಳಲ್ಲಿ ಹೋದ್ರೊಳ್ಳೋದು ನಂದಿ ಹಿಲ್ಸ್ಗೆ? ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೊಳ್ಳೋದು. ಆ ಟೈಮಲ್ಲಿ ಒಳ್ಳೆ ಸೀಸನ್, ಒಳ್ಳೆ ಕ್ಲೈಮೇಟ್, ಒಳ್ಳೆ ವೈಬ್ ಇರೋ ಪ್ಲೇಸ್. ಆ ಟೈಮಲ್ಲಿ ಹೋದ್ರೆ ಒಳ್ಳೆ ಕೂಲ್ ಆಗಿರ್ತದೆ, ನೇಚರ್ ಎಲ್ಲ ಹಸಿರು ಹಸಿರಾಗಿರುತ್ತೆ. ನೀವು ಹೋದವರಿದ್ರೆ ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಆದ್ರೆ 7 ಗಂಟೆಗೆ ರಪ್ಕ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಸಿಗ್ತದೆ ವಿಡಿಯೋ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ಚಿಕ್ಕದಾದ ಇನ್ಫಾರ್ಮೇಶನ್ ವಿಡಿಯೋಗೆ ಬೈ ಬೈ ಹೇಳುತ್ತಾ, ನಾಳೆ ನೋಡು ಗೈಸ್, ಬೈ ಬೈ.